ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಬಂಧುಗಳೇ, ಧರ್ಮಸ್ಥಳ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಡ್ಜ್ಮೆಂಟ್ ಕಾಪಿಯಲ್ಲಿ ಒಂದು ಪ್ರಮುಖ ಸಂಗತಿ ಉಲ್ಲೇಖ ಆಗಿತ್ತು. ಅದೇನಪ್ಪ ಅಂದ್ರೆ, ಮೃತಳ ವಜೈನಲ್ ಸ್ವಾಬ್ ಅನ್ನ ಸರಿಯಾಗಿ ಶೇಖರಣೆ ಮಾಡದೇ ಇರೋದ್ರಿಂದ DNA ಪರೀಕ್ಷೆಯಲ್ಲಿ ಯಾವುದೇ ಫಲಿತಾಂಶ ಬರಲಿಲ್ಲ. ವಜೈನಲ್ ಸ್ವಾಬ್ ಅನ್ನ ಓರ್ವ ವೈದ್ಯಾಧಿಕಾರಿ ಒಣಗಿಸಿ ಪ್ಯಾಕ್ ಮಾಡಬೇಕು. ಈ ಮಾಹಿತಿ ಎಲ್ಲ ವೈದ್ಯರುಗಳಿಗೂ ಕೂಡ ಇರುತ್ತೆ. ನಾವು ಸದರಿ ವಜೈನಲ್ ಸ್ವಾಬ್ ಅನ್ನ ಪರೀಕ್ಷೆಗೆ ಒಳಪಡಿಸಿದ್ರು ಅದರಲ್ಲಿ ಫಂಗಸ್ ಇದ್ದಿದ್ರಿಂದ ನಮಗೆ ಯಾವುದೇ ಫಲಿತಾಂಶ ದೊರೆಯಲಿಲ್ಲ. ಅಂದ್ರೆ ಅವತ್ತು ವಜೈನಲ್ ಸ್ವಾಬ್ ಅನ್ನ ಸರಿಯಾದ ರೀತಿಯಲ್ಲಿ ಸಂಗ್ರಹಿಸಿ FSL ಅಧಿಕಾರಿಗಳಿಗೆ ತಲುಪಿಸಿದ್ರೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಸುಳಿವು ಸಿಗ್ತಾ ಇತ್ತು. ಆದ್ರೆ ಅದನ್ನು ಸರಿಯಾದ ರೀತಿಯಲ್ಲಿ ಸಂಗ್ರಹಿಸದೆ ಫಂಗಸ್ ಹಿಡಿಸಿ FSL ಅಧಿಕಾರಿಗಳಿಗೆ ತಲುಪಿಸಲಾಯಿತು. ಅದರ ಪರಿಣಾಮ ಇವತ್ತಿಗೂ ಕೂಡ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೋರಾಟ ಮಾಡಬೇಕಾಗಿದೆ. ಪ್ರತಿಯೊಬ್ಬರು ಕೂಡ ನ್ಯಾಯಕ್ಕಾಗಿ ಆಗ್ರಹಿಸಬೇಕಾಗಿದೆ. ಅವತ್ತು ಆ ದಿನ ಈ ಕೆಲಸವನ್ನ ಮಾಡಬೇಕಾದಂಥವ್ರು ಯಾರು ಅಂದ್ರೆ, ಬೆಳ್ತಂಗಡಿ ಆಸ್ಪತ್ರೆಯಲ್ಲಿ ಇದ್ದಂಥ ವೈದ್ಯಾಧಿಕಾರಿ, ಅವತ್ತು ಸೌಜನ್ಯನ ಮೃತದೇಹವನ್ನ ಪೋಸ್ಟ್ ಮಾರ್ಟಮ್ ಮಾಡಿದಂಥ ಡಾಕ್ಟರ್ ಆದಮ್. ಅವತ್ತು ಡಾಕ್ಟರ್ ಆದಮ್ ಈ ರೀತಿಯಾಗಿ ಪ್ರಕರಣದ ದಿಕ್ಕನ್ನ ತಪ್ಪಿಸಿ ಬಿಟ್ರು. ಉದ್ದೇಶಪೂರ್ವಕವಾಗಿ ಆ ಕೆಲಸವನ್ನ ಮಾಡಿದ್ರು ಅಥವಾ ಇನ್ಯಾವ ಕಾರಣಕ್ಕಾಗಿ ಡಾಕ್ಟರ್ ಆದಮ್ ಆ ಕೆಲಸವನ್ನ ಮಾಡಿದ್ರೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಜಡ್ಜ್ಮೆಂಟ್ ಕಾಪಿಯಲ್ಲಿ ಜಡ್ಜ್ ಕೂಡ ಪರೋಕ್ಷವಾಗಿ ತಮ್ಮ ಆಕ್ರೋಶವನ್ನ ಡಾಕ್ಟರ್ ಆದಮ್ ವಿರುದ್ಧ ಹೊರ ಹಾಕಿದ್ದಾರೆ. ಅಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡಿ ಈ ಪ್ರಕರಣದ ದಿಕ್ಕು ತಪ್ಪಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಜಡ್ಜ್ ಸೂಚನೆ ಕೊಟ್ಟಿದ್ರು. ಅದರಲ್ಲಿ ಕ್ರಮ ತೆಗೆದುಕೊಳ್ಳಬೇಕಾದಂಥವರಲ್ಲಿ ಪ್ರಮುಖರು ಡಾಕ್ಟರ್ ಆದಮ್ ಕೂಡ ವಿರುದ್ಧ ಕೂಡ ಹೌದು. ಅಂದ್ರೆ ಡಾಕ್ಟರ್ ಆದಮ್ ವಿರುದ್ಧವೂ ಕೂಡ ಕ್ರಮ ತೆಗೆದುಕೊಳ್ಬೇಕಾದಂಥ ಪರಿಸ್ಥಿತಿ ಇತ್ತು. ಯಾಕೆ ಈಗ ಡಾಕ್ಟರ್ ಆದಮ್ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದೀನಿ ಅಂದ್ರೆ, ಡಾಕ್ಟರ್ ಆದಮ್ ಇದ್ದಕ್ಕಿದ್ದ ಹಾಗೆ ವಿಧಿವಶರಾಗಿದ್ದಾರೆ. ಇದೀಗ ಡಾಕ್ಟರ್ ಆದಮ್ ಸಾವನ್ನಪ್ಪಿದಂತಹ ವಿಚಾರವೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಅದು ಏನೇನು ಅಂತ ಹೇಳ್ತಾ ಹೋಗ್ತೀನಿ, ಕೇಳಿ. ಬಂಧುಗಳೇ, ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ಹೋರಾಟ ನಡೀತಾ ಇದೆ. ಜೊತೆ ಕಾನೂನು ಹೋರಾಟವನ್ನು ಕೂಡ ಮಾಡಲಾಗ್ತಾ ಇದೆ. ಅದರ ಪ್ರತಿಫಲ ಎನ್ನುವಂತೆ ಯಾವುದೇ ಸಂದರ್ಭದಲ್ಲಿ ಮರುತನಿಖೆಗೆ ಆದೇಶವನ್ನು ಹೊರಡಿಸಬಹುದು. ಮರುತನಿಖೆಗೆ ಆದೇಶವನ್ನು ಹೊರಡಿಸಿದರೆ ಪ್ರಮುಖ ಸಾಕ್ಷಿಗಳಲ್ಲಿ ಒಬ್ಬರು ಡಾಕ್ಟರ್ ಆದಮ್. ಅವತ್ತು ಪೋಸ್ಟ್ ಮಾರ್ಟಮ್ ಮಾಡಿದಂತಹ ಕಾರಣಕ್ಕಾಗಿ ಡಾಕ್ಟರ್ ಆದಮ್ ಪ್ರಮುಖ ಸಾಕ್ಷಿ ಆಗ್ತಾರೆ. ಅವತ್ತು ಏನೇನು ಎಡವಟ್ಟು ಮಾಡಿದ್ರು ಡಾಕ್ಟರ್ ಆದಮ್ ಅಂದ್ರೆ, ವಜೈನಲ್ ಸ್ವಾಬ್ ಅನ್ನು ಸರಿಯಾದ ರೀತಿಯಲ್ಲಿ ಸಂಗ್ರಹಿಸಿರಲಿಲ್ಲ, ದೇಹದ ಮೇಲೆ ಆದಂಥ ಗಾಯದ ಗುರುತನ್ನು ದಾಖಲಿಸಿರಲಿಲ್ಲ, ಸೌಜನ್ಯ ಹೊಟ್ಟೆ ಒಳಗೆ ಇದ್ದಂಥ ಜೀರ್ಣವಾಗದ ಆಹಾರ ಅದರ ಸ್ಯಾಂಪಲ್ ಸಂಗ್ರಹಿಸಿರಲಿಲ್ಲ. ಅದು ಏನು ಎತ್ತ ಅಂತ ಸಂಗ್ರಹಿಸಿದ್ರೆ ವಿಷ ಬೆರೆಸಿರಬಹುದಾ, ಮತ್ತು ಬರೆಸುವಂಥ ಔಷಧಿ ಬೆರೆಸಿರಬಹುದಾ, ಏನು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು. ಜೊತೆಗೆ ಮರಣೋತ್ತರ ಪರೀಕ್ಷೆಯನ್ನು ಕೂಡ ಮಂದ ಬೆಳಕಿನಲ್ಲಿ ಮಾಡುವ ಮೂಲಕ ಒಂದಷ್ಟು ಎಡವಟ್ಟನ್ನು ಡಾಕ್ಟರ್ ಆದಮ್ ಮಾಡಿದ್ರು. ಮರುತನಿಖೆಯ ಸಂದರ್ಭದಲ್ಲಿ ಸತ್ಯವನ್ನ ಬಾಯಿಬಿಟ್ಟಿದ್ರೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸುಳಿವು ದೊರೆತ ಹಾಗಾಗ್ತಿತ್ತು. ಹೀಗಾಗಿ ಡಾಕ್ಟರ್ ಆದಮ್ ಮರುತನಿಖೆ ಆದಂಥ ಸಂದರ್ಭದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ರು. ಒಂದು ಕಡೆಯಿಂದ ಮರುತನಿಖೆಗೆ ಸಂಬಂಧಪಟ್ಟ ಹಾಗೆ ಆದೇಶ ಹೊರಬೀಳಬಹುದು ಎನ್ನುವಂಥ ಪರಿಸ್ಥಿತಿ ಇದ್ರೆ, ಮತ್ತೊಂದು ಕಡೆಯಿಂದ ಇತ್ತ ಡಾಕ್ಟರ್ ಆದಮ್ ವಿಧಿವಶರಾಗಿದ್ದಾರೆ. ಈ ಹಿಂದೆಯೂ ಕೂಡ ಒಂದಷ್ಟು ಪ್ರಮುಖ ಸಾಕ್ಷಿಗಳೆಲ್ಲವೂ ಕೂಡ ಇದ್ದಕ್ಕಿದ್ದ ಹಾಗೆ ಸಾವನ್ನಪ್ಪಿ ಬಿಟ್ಟಿದ್ರು. ಉದಾಹರಣೆಗೆ ಗೋಪಾಲ ಕೃಷ್ಣ ಗೌಡ ಅಂತ ಓರ್ವ ವ್ಯಕ್ತಿ, ರವಿ ಪೂಜಾರಿ ಎನ್ನುವಂಥ ವ್ಯಕ್ತಿ, ಸಂತೋಷ್ ರಾವ್ನನ್ನ ಹಿಡಿದುಕೊಟ್ಟಂಥವರಲ್ಲಿ ಇವರು ಕೂಡ ಪ್ರಮುಖರು. ಗೋಪಾಲ್ ಕೃಷ್ಣ ಗೌಡ ಹಾಗೆ ರವಿ ಪೂಜಾರಿ ಅವರಿಬ್ರು ಕೂಡ ಇದ್ದಕ್ಕಿದ್ದ ಹಾಗೆ ಸಾವನ್ನಪ್ಪಿದ್ರು. ರವಿ ಪೂಜಾರಿ ತಾನಾಗಿಯೇ ಪ್ರಾಣವನ್ನ ಕಳ್ಕೊಂಡ್ರು ಅಂತ ಒಂದಷ್ಟು ಮಾತುಗಳು ಕೇಳಿ ಬಂದ್ರೆ, ಗೋಪಾಲ ಕೃಷ್ಣ ಗೌಡ ಅನಾರೋಗ್ಯದಿಂದ ಪ್ರಾಣ ಕಳ್ಕೊಂಡ್ರು ಎನ್ನುವಂಥ ಮಾತುಗಳು ಕೇಳಿ ಬಂದಿತ್ತು. ಆಗಲೂ ಕೂಡ ಒಂದಷ್ಟು ಚರ್ಚೆ ಆಗಿತ್ತು. ಸಾಕ್ಷಿಗಳು ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ದಾರೆ, ಇದರ ಹಿಂದೆ ಯಾರೋ ಇದ್ದಾರೆ ಎನ್ನುವ ರೀತಿಯಲ್ಲಿ. ಇದೀಗ ಡಾಕ್ಟರ್ ಆದಮ್ ಪರಿಸ್ಥಿತಿ ಕೂಡ ಹಾಗೆ ಆಗಿದೆ. ಹೆಚ್ಚು ಕಡಿಮೆ 10 ದಿನಗಳಿಂದ ಆಸ್ಪತ್ರೆಯಲ್ಲಿ ಇದ್ರು. ಬ್ರೈನ್ ಹ್ಯಾಮರೇಜ್ ಆಗಿತ್ತಂತೆ ಇದ್ದಕ್ಕಿದ್ದ ಹಾಗೆ. ಇದೀಗ ದಿಢೀರ್ ಎನ್ನುವ ರೀತಿಯಲ್ಲಿ ಚಿಕಿತ್ಸೆ ಫಲಿಸದೆ ಡಾಕ್ಟರ್ ಆದಮ್ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಹೀಗಾಗಿ ಡಾಕ್ಟರ್ ಆದಮ್ ಸಾವನ್ನಪ್ಪಿರುವಂತಹ ಕಾರಣಕ್ಕಾಗಿ ಮರುತನಿಖೆಯ ಆದೇಶ ಹೊರಬೀಳುವಂಥ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದು ಒಂದು ರೀತಿಯಲ್ಲಿ ನಷ್ಟ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಪ್ರಮುಖ ಪಾತ್ರ ವಹಿಸ್ತಾ ಇದ್ರು, ಪ್ರಮುಖ ಸಾಕ್ಷಿಯಾಗಿದ್ರು. ಆದರೆ ಅವರೇ ಇದೀಗ ಸಾವನ್ನಪ್ಪಿ ಬಿಟ್ಟಿದ್ದಾರೆ. ಈ ವಿಚಾರವೂ ಕೂಡ ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಕೂಡ ಮಾತನಾಡಿದ್ದಾರೆ. ತಮ್ಮ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಏನಾಗಿರಬಹುದು ಡಾಕ್ಟರ್ ಆದಮ್ಗೆ, ಹಾಗೆ ಡಾಕ್ಟರ್ ಆದಮ್ ಯಾವ ರೀತಿಯಾಗಿ ಪ್ರಮುಖ ಪಾತ್ರವನ್ನು ವಹಿಸ್ತಿದ್ರು, ಏನು ಕತೆ ಅಂತ ಅದನ್ನು ಕೂಡ ಕೇಳಬಹುದು. ಅದಕ್ಕೂ ಮುನ್ನ ಒಂದೆರಡು ವಿಚಾರವನ್ನು ಹೇಳಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮಾತನ್ನು ನಿಮ್ಮ ಮುಂದೆ ಇಡ್ತೀನಿ. ಒಂದು, ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ಹೋರಾಟ ನಡೀತಾ ಇದೆ. ಮತ್ತೊಂದು ಕಡೆಯಿಂದ ನೋಟಾ ಅಭಿಯಾನ ನಡೀತಾ ಇದೆ. ಯಾವ್ಯಾವ ಜನಪ್ರತಿನಿಧಿಗಳು ಸೌಜನ್ಯ ಹೋರಾಟದಲ್ಲಿ ಭಾಗಿ ಆಗದೆ ನಿರಾಸಕ್ತಿಯನ್ನು ತೋರಿಸಿದ್ರೋ ಅವರಿಗೆ ಪಾಠ ಕಲಿಸೋದಿಕ್ಕೆ ಚುನಾವಣೆಯ ಸಂದರ್ಭದಲ್ಲಿ ಒಂದೊಳ್ಳೆ ಅವಕಾಶ ಬಂದಿದೆ. ನೋಟಾದಿಂದ ಏನು ಪ್ರಯೋಜನ ಆಗುತ್ತೆ ಅಂದರೆ,
ಈ ಅಭ್ಯರ್ಥಿಗಳು ತೆಗೆದುಕೊಳ್ಳುವಂಥ ಮತಕ್ಕಿಂತ ನೋಟಾ ಮತ ಜಾಸ್ತಿ ಬಂತು ಅಂತ ಆದರೆ, ಅಷ್ಟೇ ಮತ ಬರಬೇಕು ಅಂತಿಲ್ಲ, ಒಂದು ತಕ್ಕ ಮಟ್ಟಿಗೆ ಮತ ಬಂತು ಅಂತ ಆದರೆ ಅಭ್ಯರ್ಥಿಗಳಿಗೆ ಮುಖಭಂಗ ಆದ ಹಾಗಾಗುತ್ತೆ. ಗೆದ್ದರೂ ಪ್ರಯೋಜನ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ. ಹೀಗಾಗಿ ನೋಟಾ ಅಭಿಯಾನವು ಕೂಡ ಪ್ರಮುಖ ಪಾತ್ರ ವಹಿಸ್ತಾ ಇದೆ. ಈಗ ತಿಮ್ರೋಡಿ ಅವರು ಏನು ಹೇಳಿದ್ದಾರೆ ಅದನ್ನು ಕೇಳಿಸ್ಕೊ. ಡಾಕ್ಟರ್ ಆದಮ್ ಅವರ ಸಾವು ಈಗ ಅಂದ್ರೆ ಮರು ತನಿಖೆ ಆದ್ರೆ ಪ್ರಮುಖ ಸಾಕ್ಷಿ ಆಗ್ತಾ ಇದ್ರು, ಜೊತೆಗೆ ಪ್ರಕರಣ ದಿಕ್ ತಪ್ಪಿದ್ದು ಈ ಮನುಷ್ಯ. ಈ ಸಾವಿನಿಂದ ಎಷ್ಟು ನಷ್ಟ ಆಗತ್ತೆ ಸರ್, ಇದು ಹೇಗೆ? ಇದು ಸಾವಿನ ನಷ್ಟವೋ ಕಷ್ಟವೋ ಅದನ್ನು ಬಿಡುವ. ಹಾ, ಈಗ ಇದು ಸಾವು ಸಹಜ ಸಾವೋ ಅಸಹಜ ಸಾವು ಅಂತ ಹೇಳಿ ನಮ್ಗೆ ಡೌಟ್ ಇದೆ. ಓಕೆ. ಹಾ ಹಾ ನಮ್ಗೆ ಅದು ಅವ್ರು ಮೊನ್ನೆ ತನಕ ಅಷ್ಟು ಹುಷಾರಿದ್ದವರು ತಕ್ಷಣ ಒಂದು ಬ್ರೈನ್ ಎಂಬ್ರೇಜ್ ಆಗಿ ಸಾಯುದು ಅಂತ ಹೇಳಿದ್ರೆ, ಹಾ, ಈ ಸೌಜನ್ಯಳ 6-7 ಸಾಕ್ಷಿಗಳಿದ್ದು ಏನು ಆತ್ಮಹತ್ಯೆ ಎನ್ನುವಂತ ಕೊಲೆ ಆಗಿದೆ. ಇದು ಕೂಡ ಒಂದು ರೀತಿಯ ಕೊಲೆ ಅನಿಸುದಿಲ್ವ? ಹಾ ಹಾ ಅಂದ್ರೆ ಅನುಮಾನಾಸ್ಪದ. ಅನಿಸ್ತದೆ. ಜನಸಾಮಾನ್ಯರು ಅದನ್ನೇ ಮಾತಾಡ್ತಾ ಇದ್ದಾರೆ. ಡಾಕ್ಟರ್ ಆದಮು ಒಂದು ಇದಲ್ಲ, ಅವರು ಸೀದಾ ಸತ್ತದ್ದಲ್ಲ. ಇದ್ರ ಹಿಂದ್ಗಡೆಯೂ ಕೂಡ ಒಂದು ಸಾವು ಇರಬಹುದು, ಇದನ್ನು ಕೂಡ ಕೊಲೆ ಮಾಡಿರಬಹುದು ಅನಿಸ್ತದೆ ನಮ್ಗೆ. ಯಾಕಂತ ಹೇಳಿದ್ರೆ ಯಾವಾಗ ಎಕ್ವಿಟಲ್ ಕಮಿಟಿ ರಚನೆ ಮಾಡಿ ಇದನ್ನು ತನಿಖೆಗೆ ತಗೊಳ್ತಾರೆ ಅಂತ ಹೇಳುವಾಗ ಈ ಒಂದು ಪ್ರಕರಣ ಆಗಿದೆ ಅಂತ ಹೇಳಿದ್ರೆ, ಒಂದು ಮನುಷ್ಯ ಕಳೆದ 21 ತಾರೀಕಿನಿಂದ ನಿನ್ನೆ ತನಕ ಕೂಡ ಜೀವಂತ ಶವವಾಗಿ ಅಲ್ಲಿ ಆಸ್ಪತ್ರೆಯಲ್ಲಿ, ಇಂಡಿಯನ್ ಆಸ್ಪತ್ರೆಯಲ್ಲಿ ಬದುಕಿದ್ದಾರೆ ಅಂತ ಹೇಳಿದ್ರೆ ಕೋಮಾ ಸ್ಥಿತಿಯಲ್ಲಿ ಜನಸಾಮಾನ್ಯರಿಗೂ ಡೌಟ್ ಬರುದಿಲ್ವಾ? ನಮ್ಗೆ ಇವತ್ತು ಕೂಡ ಡೌಟ್ ಇದೆ. ಡಾಕ್ಟರ್ ಆದಮ್ನನ್ನು ಸಾಕ್ಷಿ ನಾಶ ಮಾಡ್ಲಿಕ್ಕೋಸ್ಕರ ಏನೋ ಸ್ಲೋ ಪಾಯ್ಸನ್ ಕೊಟ್ಟು ಕೊಲೆ ಮಾಡಿದ್ದಾರೆ ಅಂತ ಹೇಳಿ ನಮ್ಗೆ ಅನಿಸ್ತಿದೆ. ಯಾಕಂತ ಹೇಳಿದ್ರೆ ಅವರು ಧರ್ಮಸ್ಥಳದವರು ಇಷ್ಟ ತನಕ ಎಷ್ಟೋ ಕೇಸ್ಗಳಲ್ಲಿ ಸಾಕ್ಷಿಯನ್ನು ಇದೇ ರೀತಿ ನಾಶ ಮಾಡಿದ್ದಾರೆ. ಎಷ್ಟೋ ಜಾಗದ ಜನರ ಜಾಗವನ್ನು ಒಳಗೆ ಹಾಕಿದಾಗ ಅವರನ್ನು ಕೊಲೆ ಮಾಡಿದಾಗ ಇದೇ ರೀತಿ ಸ್ಲೋ ಪಾಯ್ಸನ್ ಹಾಕಿ ಕೊಲೆ ಮಾಡಿದ್ದಿದೆ. ಇದನ್ನು ನೋಡುವಾಗ ನಮ್ಗೆ ಡೌಟ್ ಕಾಣ್ತಾ ಇದೆ. ಇದನ್ನು ಕೂಡ ತನಿಖೆ ಮಾಡ್ಬೇಕಾಗ್ತದೆ. ಈಗ ಈ ಸೌಜನ್ಯನ ಕೇಸಿನ ಒಳಗಡೆ ಸಾಕ್ಷಿ ನಾಶದ ಪ್ರಕರಣದಲ್ಲೇ ಇವರನ್ನು ಕೂಡ ಪಾರ್ಟಿ ಮಾಡಿ ಈಗ ಯಾರ್ಯಾರು ಅತ್ಯಾಚಾರಿಗಳ ರಕ್ಷಕರಿದ್ದಾರಲ್ಲ ಅವರನ್ನು ತನಿಖೆ ಮಾಡ್ಬೇಕು ಆಗ್ತದೆ ಅಂತ ಅನಿಸ್ತದೆ. ನಂದು ಒತ್ತಾಯ ಇದೆ, ಮನವಿ ಇದೆ. ಹೌದು. ಈ ಡಾಕ್ಟರ್ ಆದಮ್ ಅವ್ರು ಏನಾದ್ರು ನಿಮ್ಮನ್ನ ಭೇಟಿ ಆಗಿದ್ರಾ? ನಾನೇನಾದ್ರು ಮಾತಾಡ್ತೀನಿ ಮರು ತನಿಖೆ ಆದ್ರೆ ಅನ್ನೋ ರೀತಿಲಿ? ಇಲ್ಲ, ಎಲ್ಲರ ಕಡೆಯಲ್ಲಿ ಹೇಳ್ತಾ ಇದ್ರಂತೆ, ನಮ್ಮ ಸೌಜನ್ಯ ಪರ ಹೋರಾಟಗಾರರ ಕಡೆಯಲ್ಲಿ ಹೇಳ್ತಾ ಇದ್ರಂತೆ, ನಂದು ಮಿಸ್ಟೇಕ್ ಆಗಿದೆ, ನಂದು ತಪ್ಪಾಗಿದೆ, ನಾನು ಕೂಡ ಒಂದು ತಾಯಿಯ ಹೊಟ್ಟೆಯಿಂದಲೇ ಬಂದವನು, ಆವತ್ತು ನಮ್ಗೆ ಡ್ಯೂಟಿಯಲ್ಲಿರುವಾಗ ಇದನ್ನು ಸತ್ಯ ಹೇಳಲಿಕ್ಕೆ ಆಗ್ಲಿಲ್ಲ, ರಿಟೈರ್ಡ್ ಆದ ಮೇಲಾದ್ರೂ ನಾನು ಮಾಡಿದ ತಪ್ಪಿಗೆ ಒಂದು ಸತ್ಯವನ್ನು ಹೇಳಿ ಆದ್ರೂ ನನ್ನ ಪಾಪವನ್ನು ಸ್ವಲ್ಪ ಆದ್ರೂ ದೂರ ಮಾಡ್ತೇನೆ ಬದುಕಿದ್ದಾಗಲಿ ಅನ್ನುವಂತ ಮಾತನ್ನು ನಮ್ಮ ಹೋರಾಟಗಾರರ ಹತ್ರ ಹೇಳ್ತಾ ಇದ್ದಾರೆ ಅಂತ ಹೇಳಿ ಮೊನ್ನೆ ಎಲ್ಲೋ ಮೀಡಿಯಾದಲ್ಲಿ ನೋಡಿದೆ ನಾನು. ಹೌದು ಸರಿ. ಇನ್ನೊಂದು ಸತ್ಯ ಇರ್ಬೋದು ಅಂತ ಅನಿಸ್ತದೆ. ಈಗ ಈ ಇದನ್ನು ನೋಡುವಾಗ ಅದು ಸತ್ಯ ಇರ್ಬೋದು ಅನ್ನಿಸ್ತದೆ ನನಗೆ. ಹೌದು ಅಂದ್ರೆ ಈ ಹಿಂದೆಯೂ ಕೆಲ ಸಾಕ್ಷಿಗಳು ಇದೇ ರೀತಿ ಅನುಮಾನಾಸ್ಪದವಾಗಿ ಪ್ರಾಣ ಕಳ್ಕೊಂಡಿದ್ರು. ಈ ಕಾರಣಕ್ಕಾಗಿ ಅನುಮಾನ ಜಾಸ್ತಿ. ಹೌದು, ತುಂಬಾ ಮಂದಿ. ಹೌದು ಸರಿ. ಇನ್ನೊಂದು ಇಷ್ಟ ತನಕ ಗೊತ್ತಿಲ್ಲದ ಅವರಿಗೆ ಗೊತ್ತುಂಟ ಇಲ್ಲ ಅಂತ ಗೊತ್ತಿಲ್ಲ ನಮ್ಗೆ. ಅದರಲ್ಲಿ ಪ್ರಶಾಂತ್ ಜೈನ್ ಅಂತ ಹೇಳಿ ಸೌಜನ್ಯಗಳನ್ನು ಕೊಂಡೋಗಿ ಸಾಯಂಕಾಲ 6-6:30 ಗಂಟೆಗೆ ನಿಜ್ಲೆ ರೆಸಾರ್ಟ್ ಅಲ್ಲಿ ಆ ಹುಡುಗಿಯನ್ನು ಇಳಿಸಿ ಇದರಲ್ಲಿ ಪ್ರಜ್ಞೆ ಇರ್ಲಿಲ್ಲ ಅವತ್ತಿಗೆ, ಅರೆ ಪ್ರಜ್ಞಾವಸ್ಥೆ ಹುಡುಗಿಯನ್ನು ಗಾಡಿಯಿಂದ ತೆಗೆಯುವ ನೋಡಿದಂತ ಒಬ್ಬ ಪ್ರಶಾಂತ್ ಜೈನ್ ಅಂತ ಹೇಳಿ ನಮ್ಮ ಉಪ್ಪಿನಂಗಡಿ ಅವ್ರು ಇದನ್ನು ನೋಡಿ 3-4 ದಿವಸ ಒಳಗಡೆ ಅವ್ರದ್ದು ಕೊಲೆ ಆಗಿರ್ತದೆ. ಹೌದು ಗೊತ್ತಿದೆ. ಹಾಗೆ ನೋಡುವಾಗ ಒಂದು 6-7 ಮಂದಿ ಕೊಲೆ ಆಗಿದೆ ಸಾಕ್ಷಿಗಳಲ್ಲಿ. ಇದೀಗ 8ನೇದ 9ನೇದ 10ನೇದ ನೋಡ್ಬೇಕಿನ್ನು. ಹೌದು. ಇನ್ನೊಂದು ಈ ಸಾವನ್ನ ಸಂಭ್ರಮಿಸಬಾರ್ದು. ಹೌದು. ಆದ್ರೆ ಇನ್ನೊಂದ್ ಕಡೆಯಿಂದ ಅನ್ಸೋದು ಒಂಥರ ಸೌಜನ್ಯ ಶಾಪ ಅನ್ನೋ ರೀತಿಲಿ ಒಂದು ಭಾವನೆ. ನಾವು ಅದನ್ನು ಹಾಗೆ ಹೇಳಲಿಕ್ಕೆ ಬರುದಿಲ್ಲ ಸರ್. ಯಾಕಂತ ಹೇಳಿದ್ರೆ ಒಂದು ಯಾರ್ದು ಕರ್ಮಗಳಿರ್ತವೆ ನೋಡಿ. ಡಾಕ್ಟರ್ ಆದಮ್ ಕೂಡ ಒಬ್ಬ ಇದರಲ್ಲಿ ಅಮಾಯಕ ಇರಬಹುದು. ನಮ್ಗೆ ಕಂಡಿದ್ದು ಏನಂತ ಹೇಳಿದ್ರೆ ಸಾಕ್ಷಿ ನಾಶ ಮಾಡಿದ್ದಾರೆ, ಅವರು ಒಬ್ಬ ಆರೋಪಿ ಅಂತ ಹೇಳ್ತೇವೆ ನಾವು. ಸಾಕ್ಷಿ ನಾಶ ಮಾಡಿದಾರಂತ ಟೀಕಿಸುವಂತದ್ದು ನಮ್ಮ ಉದ್ದೇಶ ಅಲ್ಲ. ಅಲ್ಲ, ದಿಕ್ ತಪ್ಪಿಸಿದಾರಂತ ನೀವು ಹೇಳ್ತಲ್ಲ, ಸ್ವತಃ ಕೋರ್ಟ್ ಹೇಳಿದೆಯಲ್ಲ, ಜಜ್ಮೆಂಟ್ ಕಾಪಿಲಿ ಬಹಳ ಸ್ಪಷ್ಟ ಉಲ್ಲೇಖ ಇದೆ. ಹಾಗಾಗಿ ಅವರ ಸಾವನ್ನು ನಾವು ಏನಾದ್ರೂ
ವಿಜೃಂಭಣೆ ಮಾಡ್ತಾರೆ ಅಂತ ಹೇಳಿದ್ರೆ ಹ್ಮ್. ಅದು ಮಾನವ ಕುಲಕ್ಕೆ ಅಪಮಾನ. ಹೌದು ಹೌದು ನಾವು ವಿಜೃಂಭಣೆ ಮಾಡುದಿಲ್ಲ, ಹಾಲು ಕುಡಿಯುವುದಿಲ್ಲ. ಹೌದು. ನಾವು ಹಾಲು ಕುಡಿಯೋದು ಯಾವಾಗ ಅಂತ ಹೇಳಿದ್ರೆ ಅತ್ಯಾಚಾರ ಯಾರು ಮಾಡಿದ್ದಾರೋ, ಹ್ಮ್ ಹ್ಮ್ ಯಾರ ಮಗುವನ್ನು ಕೊಲೆ ಮಾಡಿದ್ದಾರೋ ಹ್ಮ್ ಅವರು ಸಿಗುವ ತನಕ ನಮ್ಗೆ ಆರಾಮ ಇಲ್ಲ, ಹೌದು. ಸಂತೋಷ ಇಲ್ಲ ನಮ್ಗೆ. ಹೌದು ಹೌದು ಇದು ನಮ್ಮ ನೋವಿರುವಂತ. ಹೌದು ಹೌದು. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಸರ್.